250 ನೋಡಿದ್ರೆ 250 ಸಖತ್ ಸಣ್ಣ ಇತ್ತು. ಕ್ವಿಕ್ ಶಿಫ್ಟರ್ ಬಂದ್ಬಿಟ್ಟು ಡ್ಯೂಕಲ್ಲಿ ಕ್ಲರ್ಕಿ ಆಗಿತ್ತು ಸ್ವಲ್ಪ. 399cc LC4 ಇಂಜಿನ್ ಬಂದಿರೋದು. ಈ ಟ್ರಾನ್ ಬೈಕ್ ಬರ್ತಿತ್ತಲ್ಲ ಆ ಥರನೇ ಇದೆ. ಚಾಸಿ ಆಗಿರಲಿ, ಇಂಜಿನ್ ಆಗಿರಲಿ, ಕಂಪ್ಲೀಟ್ ಡ್ಯೂಕ್ ಪ್ಲಾಟ್ಫಾರ್ಮ್ ಅಲ್ಲೇ ಬಂದಿರೋದು ಇದು. ಈ ಸಸ್ಪೆನ್ಷನ್ ಹೈಟ್ ಇಲ್ಲ, ಗ್ರೌಂಡ್ ಕ್ಲಿಯರೆನ್ಸು ಸಹ ಕಮ್ಮಿ ಇದೆ. ಡ್ಯೂಕ್ಗಿಂತ ನಿಮ್ಗೊಂದು 18-20 ಸಾವಿರ ಕಮ್ಮಿ. ಆ ಗಾಡಿ ಓಡಿಸ್ಬಿಟ್ಟು ಈ ಗಾಡಿ ಓಡಿಸೋ, ಈ ಗಾಡಿಯೆಲ್ಲ ಏನೂ ಇಲ್ಲ. ಇದೆಲ್ಲ ವೈಬ್ರೇಷನ್ ಇದೆ, ಫುಟ್ ಪೆಕ್ಸಲ್ ವೈಬ್ರೇಷನ್ ಇದೆ. 250 ಬಂದಾಗ ಫ್ಲಾಪ್ ಆಗೋಕ್ಕೆ 2 ರೀಸನ್ ಏನು ಅಂದರೆ, ಒಬ್ಬರ ಲೈಫಲ್ಲಿ ನಾವು ಹೀರೋ ಆಗಬೇಕು ಅಂತಂದರೆ ಇನ್ನೊಬ್ಬರ ಲೈಫಲ್ಲಿ ನಾವು ವಿಲನ್ ಆಗಲೇಬೇಕು. ನಮಸ್ಕಾರ ಗೆಳೆಯರೆ, ಮತ್ತೊಂದು ಹೊಸ ವಿಡಿಯೋಗೆ ಸುಸ್ವಾಗತ. ಎಸ್, ಇವತ್ತು ನಮ್ಮ ಮುಂದೆ ಸ್ಪಾಟ್ ವಿಲಿಯನ್ 401 ಇದೆ. ಈಗ ಮುಂಚೆ ನೀವು ಸ್ಪಾಟ್ ವಿಲಿಯನ್ ಆಗಲಿ ವಿಟ್ ಪಿಲಿಯನ್ ಆಗಲಿ 250 ನೋಡಿದ್ರೆ 250 ಸಖತ್ ಸಣ್ಣ ಇತ್ತು. ಬಟ್ ಇದು ಸ್ವಲ್ಪ ದೊಡ್ಡದಾಗೆ ಮಾಡಿದ್ದಾರೆ ಗಾಡಿನ. ಹೆಡ್ ಲೈಟು 250ಗಿಂತ ತುಂಬ ದೊಡ್ಡದಾಗೆ ಇದೆ. ಆ್ಯಂಡ್ ಕಂಪ್ಲೀಟ್ LED ಯೂನಿಟೇ ಬರುತ್ತೆ. ಚಾಸಿ ಆಗಿರಲಿ, ಇಂಜಿನ್ ಆಗಿರಲಿ, ಕಂಪ್ಲೀಟ್ ಡ್ಯೂಕ್ ಪ್ಲಾಟ್ಫಾರ್ಮ್ ಅಲ್ಲೇ ಬಂದಿರೋದು ಇದು. ಇಂಜಿನ್ ಬಂದ್ಬಿಟ್ಟು ನಿಮ್ಗೆ ಆಲ್ ನ್ಯೂ ಡ್ಯೂಕ್ 399cc LC4 ಇಂಜಿನ್ ಬಂದಿರೋದು. ಸಿಂಗಲ್ ಸಿಲಿಂಡರ್. ಇದು ಮುಂಚೆದು DOHC ಇತ್ತು, ಕರೆಕ್ಟ್ 373. ಇದು ಬಂದ್ಬಿಟ್ಟು SOSC ಮಾಡಿದ್ದಾರೆ. ಸಿಂಗಲ್ ಓವರ್ ಹೆಡ್ ಕ್ಯಾಮ್ ಶಾಫ್ಟ್, ಲಿಕ್ವಿಡ್ ಕೂಲ್ಡ್ ಇಂಜಿನ್. 250 ನಲ್ಲಿ ಚಿಕ್ಕದ್ ಬರ್ತಿತ್ತು, ಇಲ್ಲೊಂದು ಗ್ರಾಬ್ ರೈಲು. ಅಂಡ್ ಇವನ್ ಸಸ್ಪೆನ್ಷನ್ ಬಂದ್ಬಿಟ್ಟು ಫ್ರಂಟ್ ಅಲ್ಲಿ 43 mm WP Apex ಸಸ್ಪೆನ್ಷನ್ ಬರುತ್ತೆ. ಪ್ರೀ ಲೋಡ್ ಡ್ಯಾಂಪಿಂಗ್ ಅಡ್ಜಸ್ಟ್ ಮಾಡ್ಕೋಬಹುದು. ಆ ಡ್ಯೂಕ್ದು ಸಹ ಆಫ್ಸೆಟ್ ಇದೆ ನೋಡಿ ಅಲ್ಲಿ, ಇದ್ರದ್ದು ಸಹ ಆಫ್ಸೆಟ್ ಇದೆ. ಬಿಕಾಸ್ ಸೇಮ್ ಚಾಸಿ ಅಲ್ವಾ. ಟೈಲ್ ಟೈಡಿ ಬಂದ್ಬಿಟ್ಟು ತುಂಬಾ ಉದ್ದ ಮಾಡಿದ್ದಾರೆ. ಹಳೇದಾದ್ರೆ ಇಲ್ಲಿ ಕಟ್ ಮಾಡ್ಬಿಟ್ಟು ಟೈರ್ ಆಗರ್ ಕೊಟ್ಟಿದ್ರು 250ಗೆ. ಸ್ವಿಚ್ ಗೇರ್ಸ್ ಎಲ್ಲ ಸೇಮ್ KTM. ಸೊ ಆನ್ ಮಾಡಿದ್ರೆ ಇದು ಕಂಪ್ಲೀಟ್ ಚೇಂಜ್ ಆಗಿದೆ ಆ ಡ್ಯೂಕಿ ಕಂಪೇರ್ ಮಾಡ್ರೆ. ಕ್ವಿಕ್ ಶಿಫ್ಟರ್ ಬಂದ್ಬಿಟ್ಟು ಡ್ಯೂಕಲ್ಲಿ ಕ್ಲರ್ಕಿ ಆಗಿತ್ತು ಸ್ವಲ್ಪ, ಅಂದರೆ ಅಷ್ಟು ಪ್ರಿಸೈಸ್ ಆಗಿರಲಿಲ್ಲ. ಬಟ್ ಇದರಲ್ಲಿ ಅದನ್ನು ಸಾರ್ಟ್ ಔಟ್ ಮಾಡಿದಾರಂತೆ. ಕರೆಕ್ಟ್ ಗುರು, ಸಾರ್ಟ್ ಔಟ್ ಮಾಡಿದ್ದಾರೆ ಇದರಲ್ಲಿ. ಅಷ್ಟು ಕ್ಲರ್ಕಿ ಆಗಿಲ್ಲ. ಸೊ ಇದು ಪವರ್ ಪ್ರೊಡ್ಯೂಸ್ ಮಾಡೋದು ಬಂದ್ಬಿಟ್ಟು ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ. 39 Nm ಟಾರ್ಕ್ ಬರುತ್ತೆ, 46 bhp ಪ್ರೊಡ್ಯೂಸ್ ಮಾಡುತ್ತೆ. ಸೊ ವೆಯ್ಟ್ ಬಂದ್ಬಿಟ್ಟು ಇದು ಆಲ್ಮೋಸ್ಟ್ 173 to 175 ವೆಟ್ ವೆಯ್ಟೇ ಬರುತ್ತೆ. ಸಖತ್ ಲೈಟ್ ವೆಯ್ಟು, ಬಟ್ ಚಂಕಿ ಆಗಿರೋದ್ರಿಂದ ಈ ಡಿಸೈನ್ ಮಾತ್ರ ಕ್ರೇಜಿ ಆಗಿದೆ ಗುರು. ಈ ಟ್ರಾನ್ ಬೈಕ್ ಬರ್ತಿತ್ತಲ್ಲ ಆ ಥರನೇ ಇದೆ. ಮೇ ಬಿ ಇಂಡಿಯಾದಲ್ಲಿ ಸ್ಟಾರ್ಟಿಂಗಲ್ಲಿ ಅಸ್ಕಿ 250 ಬಂದಾಗ ಫ್ಲಾಪ್ ಆಗೋಕ್ಕೆ 2 ರೀಸನ್ ಏನು ಅಂದರೆ, ಒಂದು ಡಿಸೈನು ಅಷ್ಟು ಜನಕ್ಕೆ ಇಷ್ಟ ಆಗಿಲ್ಲ. ಇದು ಪರ್ಸ್ನಲ್ ಒಪಿನಿಯನು. ಹಾನೆಸ್ಟಾಗಿ ಹೇಳ್ಬೇಕಂದ್ರೆ ಈ ಗಾಡಿನೂ ಅಷ್ಟು ಡ್ಯೂಕ್ ಅಷ್ಟು ಸೇಲ್ ಆಗ್ತಿಲ್ಲ ಇದು 401. ಡಿಪೆಂಡ್ಸ್ ಆನ್ ದಿ ಪರ್ಸನಲ್ ಒಪಿನಿಯನ್. ಎಷ್ಟೊಂದು ಜನಕ್ಕೆ ಇಷ್ಟ ಆಗುತ್ತೆ, ಎಷ್ಟೊಂದು ಜನಕ್ಕೆ ಇಷ್ಟ ಆಗಲ್ಲ. ಹಳೇದ್ರಲ್ಲಿ 250ಸಲ್ಲಿ ಸೀಟ್ ಹೈಟ್ ಜಾಸ್ತಿ ಇತ್ತು. ಆಮೇಲೆ ಡಿಸೈನ್ ತುಂಬ ಕಾಂಪ್ಯಾಕ್ಟ್ ಆಗಿತ್ತು. ಗಾಡಿ ಸಖತ್ ಚಿಕ್ಕದು ಕಾಣೋದು. ದಪ್ಪಗಾಗಿರೋ ಕುತ್ಕೊಂಡ್ಬಿಟ್ಟಿದ್ರೆ ಇಷ್ಟೇ ಕಾಣ್ತಿತ್ತು ಗಾಡಿ. ಈ ಟ್ರಾಫಿಕಲ್ಲಿ ಅದು ಏನಂತ ಓಡ್ಸೋಕ್ಕಾಗುತ್ತೋ. ಅಷ್ಟು ಹೀಟಿಂಗ್ ಇಶ್ಯೂಸ್ ಇಲ್ಲ, ಯಾಕಂದರೆ ಕರ್ವ್ಡ್ ರೇಡಿಯೇಟರ್ ಕೊಟ್ಟಿದ್ದಾರಲ್ಲ ಡ್ಯೂಕ್ ಥರ, ಅದಕ್ಕೋಸ್ಕರ. ಕರೆಕ್ಟು ಪೊಲೀಸವರು. ಬ್ರೇಕ್ಸ್ ಅಂತೂ ಆನ್ ಬೈಟ್ ಇದೆ ಗುರು. ಡ್ಯೂಯಲ್ ಚಾನಲ್ ABS ಬರುತ್ತೆ. ಸೂಪರ್ ಮೋಟೋ ಮೋಡ್ ಬರ್ತಿದೆ ಅಲ್ಲಿ. ರೇರ್ ABSನ ಕಟ್ ಆಫ್ ಮಾಡ್ಬೋದು. ಇದರಲ್ಲಿ ಬಂದ್ಬಿಟ್ಟು ನಿಮಗೆ ಸ್ಪೋಕ್ ವೀಲ್ಸ್ ಕೊಟ್ಟಿದ್ದಾರೆ. 250ಸಲ್ಲಿ ಬಂದ್ಬಿಟ್ಟು ಅಲಾಯ್ ಇತ್ತು. ಸೊ ಇದಕ್ಕೆ ಅಲಾಯ್ ಆಪ್ಷನ್ ಬರುತ್ತೆ, ಲೈಕ್ ಟೂರಿಂಗ್ ಎಲ್ಲ ಮಾಡ್ಬೋದು ಅಂತ. ಇವ್ರು ಇದನ್ನು ಆಫ್ ರೋಡ್ ಪರ್ಪಸ್ ಮಾಡ್ಬಿಟ್ಟು ಸ್ಕ್ರಾಮ್ಲರ್ ವೈಸ್ ಅಂದ್ಬಿಟ್ಟು ಬಿಟ್ಟಿರೋದು ಈ ಥರ ಸ್ಪೋಕ್ ರಿಮ್ಸ್ನ. ಬಟ್ ಏನೇ ಆದರೂ ಈ ಸ್ಕ್ರಾಮ್ಲರ್ ಬರಲ್ಲ, ಬಿಕಾಸ್ ಸ್ಕ್ರಾಮ್ಲರ್ಗೆ ಸಸ್ಪೆನ್ಷನ್ ಅಟ್ಲೀಸ್ಟ್ ಒಂದು ಸ್ವಲ್ಪ ಹೈಟ್ ಇರುತ್ತೆ. ಈ ಸಸ್ಪೆನ್ಷನ್ ಹೈಟ್ ಇಲ್ಲ, ಗ್ರೌಂಡ್ ಕ್ಲಿಯರೆನ್ಸು ಸಹ ಕಮ್ಮಿ ಇದೆ. ಲೈಕ್ ಒಂದು ರೇಂಜಿಗೆ ಆಫ್ ರೋಡ್ ಮಾಡ್ಬೋದು ಅಷ್ಟೇ. ಆಫ್ ರೋಡ್ ಕಂಪ್ಲೀಟ್ಲಿ ಸ್ಕ್ರಾಮ್ಲರ್ ಥರ ಎಲ್ಲ ಮಾಡೋಕ್ಕಾಗಲ್ಲ ಇದು. ಬಟ್ ಸೀಟಿಂಗ್ ಪೋಸ್ಚರ್ ಚೆನ್ನಾಗಿದೆ. ಸೀಟು ಹಳೇದಕ್ಕಿಂತ ಕಂಫರ್ಟಬಲ್ ಆಗಿದೆ. ಹಳೇದು ಉದ್ದನೇ ಇತ್ತು ಸೇಮ್ ಇದೇ ಥರ, ಬಟ್ ಅಷ್ಟು ಸ್ವಲ್ಪ ಹಾರ್ಡ್ ಅನ್ನಿಸ್ತಿತ್ತು, ಅಷ್ಟು ಕಂಫರ್ಟಬಲ್ ಆಗಿರಲಿಲ್ಲ. ವೈಬ್ರೇಷನ್ ಬಝಿನೆಸ್ ಎಲ್ಲ ಇದೆ ಗುರು. ಇದೆಲ್ಲ ವೈಬ್ರೇಷನ್ ಇದೆ, ಫುಟ್ ಪೆಕ್ಸಲ್ ವೈಬ್ರೇಷನ್ ಇದೆ. ಸಿಂಗಲ್ ಸಿಲಿಂಡರ್ ಹೈ ಕಂಪ್ರೆಷನ್ ಇಂಜಿನ್ ಅಂದರೆ ಆಬ್ವಿಯಸ್ಲಿ ವೈಬ್ರೇಷನ್ ಇದ್ದೇ ಇರುತ್ತೆ. ಬಿಕಾಸ್ ಎಷ್ಟು ಪವರ್ ಎಕ್ಸ್ಟ್ರಾಕ್ಟ್ ಮಾಡಿದ್ದಾರೆ ಸಿಂಗಲ್ ಸಿಲಿಂಡ್ರಲ್ಲಿ ಇವರು KTM ಅವರು. ಗಾಡ್ 12.5:1 ಇರುತ್ತೆ ಇದು ಕಂಪ್ರೆಷನ್ ರೇಷಿಯೋ. ಸಸ್ಪೆನ್ಷನ್ ಬಂದ್ಬಿಟ್ಟು ಹಿಂದೆದು ಆಫ್ಸೆಟ್ ಇದೆ, ಇಲ್ಲಿ ಕಾಣಿಸುತ್ತಿದೆ. ಬಟ್ ನನಗೆ ಆನ್ ಪೇಪರ್ ನನಗೆ ಈ ಡಿಸೈನ್ ಇಷ್ಟ ಆಯ್ತು. ಇಷ್ಟು ಅಂದರೆ ಇಲ್ಲಿಂದ ಇಲ್ಲಿವರೆಗೂ ನಂಗೆ ಈ ಪಾರ್ಟ್ ಡಿಸೈನ್ ನನಗೆ ಇಷ್ಟ ಆಗಿಲ್ಲ ಅಷ್ಟು. ಇದೊಂದು ಶಾರ್ಟ್ ರೈಡ್ ಗುರು, ಇದರಲ್ಲಿ ಏನೂ ಗೊತ್ತಾಗಲ್ಲ. ಸಿಟಿನಲ್ಲಿ ಅಷ್ಟು ಹೆವಿ ಅನ್ಸಲ್ಲ, ಬಿಕಾಸ್ ನಾನು ಹೈದರಾಬಾದ್ ತಗೊಳ್ಳೆ ದೂತ ಇದ್ದಂಗೆ ಆಯ್ತು ಅದು ಗಾಡಿ. ಹೋಗಪ್ಪ ಮುಂದಕ್ಕೆ ಯೂಟರ್ನ್ ಮಾಡ್ಕೋತೀನಿ. ಆ ಗಾಡಿ ಓಡಿಸ್ಬಿಟ್ಟು ಈ ಗಾಡಿ ಓಡಿಸೋ, ಈ ಗಾಡಿಯೆಲ್ಲ ಏನೂ ಇಲ್ಲ. KTM ಬ್ರೇಕ್ಸ್ ಎಲ್ಲ ಕೇಳಂಗೆ ಇಲ್ಲ. ಸೊ ವೈಬ್ರೇಟ್ ಬರುತ್ತೆ ನಿಮಗೆ. ಸೇಮ್ 390 ಇಂಜಿನೇ ಅಲ್ವಾ. ಸೊ ಅದ್ರಿಗೆ ಗೊತ್ತಿರೋಂಗೆ ಇದು ಆಲ್ಮೋಸ್ಟ್ ನಿಮ್ಮ ಕ್ರೂಸಿಂಗ್ ಸ್ಪೀಡ್ ಬಂದ್ಬಿಟ್ಟು 120 to 130 ಆರ್ 100 to 120ನಲ್ಲಿ ಆರಾಮಾಗಿ ಕ್ರೂಸ್ ಮಾಡ್ಬೋದು. ಸಿಟ್ಟಿಂಗ್ ಪೋಸ್ಚರ್ ನಂಗೆ ಇಷ್ಟ ಆಯ್ತು. ಇದು ಒಂಥರ ಚೆನ್ನಾಗಿದೆ, ಅಂದರೆ ಫುಲ್ಲಿ ರಿಲ್ಯಾಕ್ಸ್ ಆಗಿಲ್ಲ, ಈ ಕಡೆ ಫುಲ್ಲಿ ಅಗ್ರೆಸಿವ್ ಆಗಿಲ್ಲ, ಮಾಡ್ರೇಟಲ್ಲಿದೆ. ಡ್ಯೂಕ್ಗಿಂತ ನಿಮ್ಗೊಂದು 18-20 ಸಾವಿರ ಕಮ್ಮಿ
ಅಷ್ಟೇ ಈ ಗಾಡಿ ಟ್ರಾಫಿಕಲ್ಲಿ ಆರಾಮಾಗಿ ಓಡಿಸ್ಬೋದು ಗುರು, ನೋ ಇಶ್ಯೂಸ್ ಟ್ರಾಫಿಕಲ್ಲಿ. ಬಟ್ ಇದ್ರಲ್ಲಿ ಸ್ವಲ್ಪ ಗೇರಿಂಗ್ ರೇಷಿಯೋ ಚೇಂಜ್ ಮಾಡಿದ್ದಾರೆ. ಅಂದರೆ ನಿಮ್ಗೆ ಹಳೆ 373ಗಿಂತ 399 cc ಗೇರಿಂಗ್ ರೇಷಿಯೋ ಚೇಂಜ್ ಮಾಡಿದ್ದಾರೆ. ಆರಾಮಾಗಿ ಅಟ್ಲೀಸ್ಟ್ ಒಂದು ಥರ್ಡ್ ಗೇರಲ್ಲೂ ನೀವು 28-25 ಹಂಗೆ ಕ್ರೂಸ್ ಮಾಡ್ಬೋದು. ಹಳೇದ್ರಲ್ಲಿ ನಿಮಗೆ ಒಂದು ಫಸ್ಟ್ ಸೆಕೆಂಡ್ ಗೇರಲ್ಲಿ ಇರಬೇಕಾಗಿತ್ತು ಈ ಸ್ಪೀಡಲ್ಲಿ. ಎಳೆಯುತ್ತೆ ಆದ್ರೂ ನಾವು ಪ್ರಾಪರಾಗಿ ನಿಜ ರಿವ್ಯೂ ಮಾಡೋಕ್ಕೆ ಆಗ್ತಿಲ್ಲ ಈ ಗಾಡಿನ. ಇವ್ರು ನೋಡಿದ್ರೆ ಗಾಡಿಗಳೇ ಕೊಡಲ್ಲ ಅಂತಾರೆ. ನಾನು ಈ ಗಾಡಿಗೆ ಎಷ್ಟು ಅಲ್ದಿದ್ದೀನೋ. ಒಂದ್ಸತಿ 8ನೇ ಮೈಲಿಗೆ ಹೋದೆ, ಆಮೇಲೆ ಇದಕ್ಕೆ ಮೊನ್ನೆ ಬಂದಿದ್ದೆ. ಇಲ್ಲಿ ಕೇಳಿದ್ಕೆ ಬನ್ನಿ ಸರ್ ಮಾಡ್ಕೊಂಡು ಹೋಗಿ ವಿಡಿಯೋ ಅಂತ ಹೇಳಿದ್ರು. ಇವಾಗ ನೋಡ್ರಿ ರಿವ್ಯೂ ಕೊಡ್ತೀನಿ ಅಂತ, ಇವಾಗ ನೋಡ್ರೆ ಆಗಲ್ಲ ಅಂತ ಹೇಳಿದ್ರು. ಇಷ್ಟೇ ಶಾರ್ಟ್ ರೈಡು, ನಿಮಗೂ ಏನೂ ಗೊತ್ತಾಗಿರಲ್ಲ. ಬಟ್ ನನಗೇನಂದರೆ ಪ್ರಾಪರಾಗಿ 399 ಅವಾಗಿಂದ ಓಡಿಸಿರೋದ್ರಿಂದ ಹೊಸದು ಬಂದಾಗ ಸ್ವಲ್ಪ ದೂರನೇ ಓಡಿಸಿದ್ದೆ. ಅದು ಇದು ಕ್ಯಾರೆಕ್ಟರ್ ಸೇಮ್ ಇದೆಯಲ್ಲ, ಜಸ್ಟ್ ಏನಂದರೆ ನಿಮಗೆ ಸೀಟಿಂಗ್ ಪೋಸ್ಚರು ಡಿಸೈನ್ ಅಷ್ಟೇ ಚೇಂಜ್ ಇರುತ್ತೆ. ಸರಿ ಗೆಳೆಯರೆ, ಇದೊಂದು ಚಿಕ್ಕ ವಿಡಿಯೋ, ತುಂಬ ಚಿಕ್ಕದಿದ್ದು ವಿಡಿಯೋ ನಂಗೆ ಗೊತ್ತು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಟಾಟಾ ಆ್ಯಂಡ್ ಬೈ ಬಾಯ್.